ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಜಗಳ ನೋಡಲು ನಿಂತಿದ್ದ ಕ್ರಿಕೆಟ್ ಆಟಗಾರನ ಮೇಲೆ ಮಾರಣಾಂತಿಕ ಹಲ್ಲೆ. ಆಕ್ಸ್ಫರ್ಡ್ ಶಾಲೆಯ ಮಾಲೀಕರಿಂದ 3 ಜನ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ. ಗೋಕಾಕ್ನ ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ಘಟನೆ. ವರುಣ್ ಸಂತೋಷ್ ಹುಕ್ಕೇರಿ ಈತನ ಮೇಲೆ ರಾಡ್, ಗಂಟೆ, ಬಡಗೆಯಿಂದ ಮಾರಣಾಂತಿಕ ಹಲ್ಲೆ. ವರುಣ್ ಹುಕ್ಕೇರಿ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಬೆಳಗಾವಿ ಲೇಖಹು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು. ಇಬ್ಬರು ಗೋಕಾಕ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಅಪ್ಪ ಸಾಬ್ ಭಜಂತ್ರಿ, ಅನಿಕೇತ್ ಭಜಂತ್ರಿ, ಆನಂದ್ ಭಜಂತ್ರಿ, ರಾಘವ್ ಭಜಂತ್ರಿ ಹಾಗೂ ಮನೆಯವರಿಂದ ಹಲ್ಲೆ. ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಹಿಳೆಯನ್ನ ಬಡಗೆಯಿಂದ ಮನಸ್ಸು ಇಚ್ಛೆ ಪಡೆದ ಅಪ್ಪ ಸಾಬ್ ಭಜಂತ್ರಿ. ಹಲವಾರು ಜನರಿಂದ ಹಣ ಇಸ್ಕೊಂಡಿದ್ದಂಥ ಅಪ್ಪ ಸಾಬ್ ಭಜಂತ್ರಿ ಮತ್ತು ಮನೆಯವರು ಹಣ ಕೇಳಲು ಬಂದವರ ಜೊತೆ ಜಗಳವಾಡ್ತಿದ್ದಂಥ ಅಪ್ಪ ಸಾಬ್ ಭಜಂತ್ರಿ ಮತ್ತು ಮನೆಯವರು ಹಣ ಕೇಳಲು ಬಂದವರ ಜೊತೆ ಬಂದಿದ್ದಾರೆಂದು ಭಾವಿಸಿ 3 ಜನ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.